ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಕೀ ಹೈಲೈಟ್ಸ್ಗಳ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೇನೆ. ಆದರೆ ಇವತ್ತಿನ ಒಂದೇ ವಿಡಿಯೋದಲ್ಲ, 4 ಭಾಗಗಳಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಕಂಪ್ಲೀಟ್ ಆದಂತಹ ಹೊಸತಾದ ಬದಲಾವಣೆಗಳು ಏನಾದವು, ಏನು ಚೇಂಜಸ್ ಆದವು, ಏನು ಆ್ಯಡ್ ಆಯಿತು ಅಥವಾ ಏನು ಡಿಲೀಟ್ ಆಯಿತು ಹೇಳುವಂಥ ವಿಷಯವನ್ನು ನಾವು ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಸೊ ಇವತ್ತು ಮೊದಲನೇ ಭಾಗವಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪಾರ್ಟ್ 1 ಅಂತ ಏನು ಹೇಳ್ತೇವೆ, ಸೊ ಅದನ್ನು ನಾವು ಡಿಸ್ಕಷನ್ ಮಾಡಲಿಕ್ಕೆ ಇದ್ದೇವೆ. ಸೊ ಈ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಮತ್ತು CRPC ಇದರದ್ದು ಎರಡರದ್ದು ಕಂಪ್ಯಾರಿಟಿವ್ ಅನಾಲಿಸಿಸ್ ಹೇಳುವಂಥ ಒಂದು ಕೋರ್ಸನ್ನು ಕೂಡ ನಾನು ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ 23ನೇ ಏಪ್ರಿಲ್ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. 1 ತಿಂಗಳ ಕೋರ್ಸು. ಅದ್ರ ಬಗ್ಗೆ ಈ ವಿಡಿಯೋದು ಲಾಸ್ಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ ಡೀಟೇಲ್ ಆಗಿ. ಇಂಟ್ರೆಸ್ಟೆಡ್ ಇದ್ದರೆ ನೀವು ಆ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಕಾಣ್ತಾ ಇರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಅದರ ಲಿಂಕನ್ನು ಕೇಳ್ಬೋದು, ಅಥವಾ ಈ ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ಕ್ಲಾಸ್ನ ಲಿಂಕನ್ನು ಕೊಟ್ಟಿದ್ದೇನೆ. ಇವತ್ತಿಂದ ಏಪ್ರಿಲ್ 23 ಒಳಗೆ ನೀವು ಪರ್ಚೇಸ್ ಮಾಡೋದಾದರೆ ನಿಮಗೆ ₹1000 ಡಿಸ್ಕೌಂಟ್ ಇದೆ. ಆ ಕೂಪನ್ ಕೋಡ್ ನ್ಯೂ ಕೋರ್ಸ್ ಅಂತ ಹೇಳುವಂಥ ಒಂದು ಡಿಸ್ಕೌಂಟ್ ಇರಲಿ. ಇವತ್ತಿನ ಈ ಒಂದು ಕೋರ್ಸನ್ನು ನಾವು ಪ್ರಾರಂಭ ಮಾಡೋಣ. ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ಸುಮಾರು 80ರಿಂದ 90 ಬದಲಾವಣೆಗಳನ್ನು ನಾವು ಲಿಸ್ಟ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸುಮಾರು 20 ಬದಲಾವಣೆಗಳನ್ನು ತಿಳಿಸ್ಕೊಡ್ತೇನೆ. ಓಕೆ, ಸೊ ಮೊದಲೇದಾಗಿ ದ ನೇಮ್ ಆಫ್ ದಿ ಆ್ಯಕ್ಟ್ ಇಸ್ ದಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ. CRPC ಹೇಳುವಂತಹ 1973ರಲ್ಲಿ ಇದ್ದಂತಹ ಈ ಒಂದು ಕಾನೂನೇನಿದೆ ಅದು ಭಾರತೀಯ BNSS ಅಂತ ಹೇಳ್ತಾರೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ. ಈ ಹೆಸರಿನಲ್ಲಿ ಅದು ಬದಲಾವಣೆ ಆಗಿದೆ. ಇದು ಮೊದಲನೆಯ ಚೇಂಜ್ ಅಂತ ಹೇಳಿ ನಾವು ಕಾಣ್ಬೋದು. ಎರಡನೇ ಬದಲಾವಣೆ ಏನಂತಂದರೆ ಹಲವಾರು ರೀತಿಯ ಡೆಫಿನೇಷನ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ, ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಅದು ಮೇನಾಗಿ ಏನಂತಂದರೆ ಈಗ ಎಲೆಕ್ಟ್ರಾನಿಕ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತ ಹೇಳಿ ನಾವು ಕಾಣ್ಬೋದು, ಬೇಲ್ ಅಂತ ಹೇಳುವಂಥದ್ದು ಕಾಣ್ಬೋದು, ಬೇಲ್ ಬಾಂಡ್ ಅಂತ ಹೇಳಿ ಕಾಣ್ಬೋದು, ಬಾಂಡ್, ಹಾಗೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಹೇಳುವಂತಹ ಈ ಒಂದು ವಿಚಾರಕ್ಕೂ ಕೂಡ ನಾವು ಹೊಸದಾದ ಎಡಿಷನ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಕೆಲವೊಂದು ಟರ್ಮ್ ಏನಿದೆ, ಈಗ ವಿಕ್ಟಿಮ್ ಹೇಳುವಂತಹ ಒಂದು ಡೆಫಿನೇಷನ್ಗೆ ಮೊದಲು ಅಕ್ಯೂಸ್ ಹೂ ಈಸ್ ಚಾರ್ಜ್ಡ್ ಅಂತ ಇತ್ತು. ಆ ಚಾರ್ಜ್ ಆಗಿರುವಂಥ ಅಕ್ಯೂಸ್ ಅಲ್ಲದೆ ಎಲ್ಲ ಅಕ್ಯೂಸ್ಡ್ಗಳು ಕೂಡ ಇದರಲ್ಲಿ ಬರ್ತಾರೆ ಅಂತ ಹೇಳುವಂಥ ಆ ಬ್ರಾಡ್ ಆದಂತಹ ಡೆಫಿನಿಷನನ್ನು ಹೊಸದಾದ ಕಾನೂನಲ್ಲಿ ನೀಡಿದ್ದಾರೆ. ಓಕೆ, ಮೊದಲಾದರೆ ಅಕ್ಯೂಸ್ ಹೂ ಈಸ್ ಚಾರ್ಜ್ ಅಂತ ಇತ್ತು. ಈಗ ಅಕ್ಯೂಸ್ಡ್ ಚಾರ್ಜ್ ಆಗಿರಬೇಕಂತಲ್ಲ, ಅವನ ಮೇಲೆ ಚಾರ್ಜಸ್ ಫ್ರೇಮ್ ಆಗಿರಬೇಕಂತಲ್ಲ, ವಿತೌಟ್ ಚಾರ್ಜಸ್ ಬೀಯಿಂಗ್ ಫ್ರೇಮ್ಡ್ ಆಲ್ಸೋ ಅವನಿಂದ ಯಾರು ತೊಂದರೆಗೊಳಗಾಗಿರ್ತಾರೆ ಅವರು ಮತ್ತು ಅವರ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅವರೆಲ್ಲರೂ ಕೂಡ ವಿಕ್ಟಿಮ್ ಹೇಳುವಂಥ ಕ್ಯಾಟಗರಿಗೆ ಬರ್ತಾರೆ ಅಂತ ಹೇಳುವಂಥ ವಿಚಾರವನ್ನು ನಾವಿಲ್ಲಿ ಕಾಣ್ತೇವೆ. ಸೊ ಡೆಫಿನಿಷನ್ಸ್ ಹೇಳುವಂಥ ಕ್ಲಾಸಲ್ಲಿ ಹಲವಾರು ಹೊಸದಾದ ನ್ಯೂ ಎಡಿಷನ್ಸ್ಗಳನ್ನು ನಾವು ಕಾಣ್ತಿದ್ದೇವೆ. ಹಾಗೆ ಇನ್ನೊಂದು ಬಹುಮುಖ್ಯವಾದಂಥ ಡೆಫಿನೇಷನ್ ಏನಂತಂದರೆ ಇನ್ವೆಸ್ಟಿಗೇಷನ್ ಹೇಳುವಂಥದ್ದು ಪೊಲೀಸರು ಮಾಡುವಂಥ ಇನ್ವೆಸ್ಟಿಗೇಷನ್ ಆಗಿತ್ತು. ಫಾರ್ ದಿ ಕಲೆಕ್ಷನ್ ಆಫ್ ದಿ ಎವಿಡೆನ್ಸನ್ನು ಕಲೆಕ್ಷನ್ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು. ಇದಕ್ಕೆ ಒಂದು ಸಬ್ ಪ್ರಾವಿಸೋ ಒಂದು ಆ್ಯಡ್ ಮಾಡಿದ್ದಾರೆ. ಪ್ರಾವಿಷನ್ ಅಂತ ಅಂದರೆ ಈಗ ಸ್ಪೆಷಲ್ ಆ್ಯಕ್ಟ್ ಯಾವುದಾದ್ರೂ ಇರುತ್ತೆ, ಆ ಸ್ಪೆಷಲ್ ಆ್ಯಕ್ಟಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದ್ದರೆ, ಹಾಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲೂ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟ ಕಾನೂನನ್ನು ನೀಡಿದ್ದಾರೆ. ಸೊ ಯಾವುದು ಪ್ರಿವೇಲ್ ಆಗುತ್ತೆ, ಯಾವುದು ಪ್ರಾಮುಖ್ಯತೆ ವಹಿಸುತ್ತೆ ಅಂದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಲ್ಲ, ಆದರೆ ಸ್ಪೆಷಲ್ ಆ್ಯಕ್ಟ್ ಪ್ರಿವೇಲ್ ಆಗುತ್ತೆ. ಅಲ್ಲಿರುವಂಥ ಇನ್ವೆಸ್ಟಿಗೇಷನ್ನು, ಅಲ್ಲಿಯ ಪ್ರಾವಿಷನ್ಸ್ ವಿಚ್ ಇಸ್ ಇನ್ಕನ್ಸಿಸ್ಟೆಂಟ್. ಈಗ ಒಂದೇ ರೀತಿ ಇದ್ದರೆ ಎರಡು ಒಂದೇ, ಇನ್ಕನ್ಸಿಸ್ಟ್ ಇದ್ದರೆ ಯಾವುದಾದ್ರೂ ಆ ಇನ್ವೆಸ್ಟಿಗೇಷನ್ ಪ್ರಾವಿಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಆವಾಗ ಸ್ಪೆಷಲ್ ಆ್ಯಕ್ಟ್ನ ಕಾನೂನು ಪ್ರಾಮುಖ್ಯತೆ ವಹಿಸುತ್ತೆ ಅಂತ ಹೇಳಿ ಆ ಇನ್ವೆಸ್ಟಿಗೇಷನ್ ಹೇಳುವಂಥ ಡೆಫಿನೇಷನ್ಗೆ ಸ್ವಲ್ಪ ಬ್ರಾಡ್ ಆದ ಡೆಫಿನೇಷನ್ ನೀಡಿದ್ದಾರೆ. ಹಾಗೆ ಇನ್ನು ನೋಡಿ, ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಹೇಳುವಂತಹ ಕಾನ್ಸೆಪ್ಟ್ ಎಲ್ಲ ಇತ್ತು. ಸೊ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ 3rd ಕ್ಲಾಸ್ ಹೇಳುವಂಥದ್ದು ಇಲ್ಲ. ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಹೇಳುವಂಥದ್ದನ್ನು ರೆಕಗ್ನೈಸ್ ಮುಂಚೆ ಆಗಿತ್ತು, ಈಗ ಇಲ್ಲ. ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಹೇಳುವಂತಹ ಆ ಹುದ್ದೆನೂ ಕೂಡ ಹೊಸದಾದ ಕಾನೂನಲ್ಲಿ ಇಲ್ಲ, ಅದನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ಅಪಾಲಿಷ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೋದು. ಸೊ ಪ್ರೆಸೆಂಟಾಗಿ ಈಗ ನಾವು ನೋಡುವಂಥದ್ದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ 2nd ಕ್ಲಾಸ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ 1st ಕ್ಲಾಸ್, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಸೆಷನ್ಸ್ ಜಡ್ಜ್ ಇರ್ಬೋದು, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಈ ಎಲ್ಲ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ರೀತಿಯ ಜಡ್ಜ್ಗಳನ್ನು ಕಾಣ್ತೇವೆ. ಆದರೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಇಲ್ಲ, ಹಾಗೆ ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಅಂತ ಹೇಳುವಂಥದ್ದಿಲ್ಲ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ 3rd ಕ್ಲಾಸ್ ಕರ್ನಾಟಕದಲ್ಲಿ ಇರಲಿಲ್ಲ, ಬಟ್ ಮುಂಚಿನ ಕಾಲದಲ್ಲಿ ಇದ್ದಿರ್ಬೋದು ಅಥವಾ ಬೇರೆ ರಾಜ್ಯಗಳಲ್ಲಿದ್ದಿರ್ಬೋದು. ಸೊ ಆ ಪರ್ಪಸ್ಗೆ ಇದು ಇರುವಂಥದ್ದನ್ನು ಕೂಡ ಈಗ ಅದನ್ನಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ಕಾನ್ಸಿಕ್ವೆನ್ಷಿಯಲ್ ಚೇಂಜಸ್, ಯಾಕೆಂದರೆ ಕೆಲವೊಂದು ಸಲ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತೆಲ್ಲ ಇತ್ತು.
ಸೊ ಅದನ್ನು ಅವಾಯ್ಡ್ ಮಾಡಿ ಹೊಸದಾದ ಕಾನೂನು ಬರಬೇಕಲ್ವಾ. ಸೊ ಅದೇ ರೀತಿ ಹೊಸದಾದ ಕಾನೂನಲ್ಲಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಓಕೆ, ಎಸ್, ಇದು ಒಂದಾಯಿತು. ಇನ್ನು ನೆಕ್ಸ್ಟ್ ಚೇಂಜ್, 5ನೇ ಚೇಂಜ್ ಏನಂತಂದರೆ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟನ್ನು ಅಪಾಯಿಂಟ್ ಮಾಡ್ಬೋದು ಅಂತ ಇತ್ತು. ಸ್ಟೇಟ್ ಗೌರ್ಮೆಂಟು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟನ್ನು ಅಪಾಯಿಂಟ್ ಮಾಡ್ಬೋದು ಅಂತ ಮೊದಲು ಇತ್ತು. ಈಗ ಹೊಸ ಕಾನೂನು ಪ್ರಕಾರ ಏನು ಹೇಳ್ತಾರೆ ಅಂದರೆ, ಪೊಲೀಸ್ ಆಫೀಸರ್ ಯಾರಿದ್ದಾರೆ, ಪೊಲೀಸ್ ಆಫೀಸರ್ ನಾಟ್ ಬಿಲೋ ದಿ ರ್ಯಾಂಕ್ ಆಫ್ SP, ಅಂದರೆ SP ಇಕ್ವಿವ್ಯಾಲೆಂಟ್ ಅಥವಾ ಅವ್ರಿಗಿಂತ ಮೇಲಿನವರನ್ನು ಬೇಕಿದ್ರೆ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟನ್ನಾಗಿ ಅಪಾಯಿಂಟ್ ಮಾಡ್ಬೋದು, ಸ್ಟೇಟ್ ಗೌರ್ಮೆಂಟ್ ಹಾಗೆ ಅಪಾಯಿಂಟ್ ಮಾಡ್ಬೋದು ಅಂತ ಹೇಳುತ್ತೆ. ಸೆಕ್ಷನ್ 15 ಆಫ್ BNSS. ಇದರದ್ದು CRPC ಸೆಕ್ಷನ್ ಬೇರೆ ಆಗುತ್ತೆ. ಐ ಆಮ್ ರೆಫರಿಂಗ್ ಟು ಹೊಸದಾದ ಕಾನೂನಿನ ಸೆಕ್ಷನನ್ನು ರೆಫರ್ ಮಾಡ್ತಾ ಇರುವಂಥದ್ದು. ಓಕೆ, ಅಂದರೆ ನಾವು ನೋಡ್ಲಿಕ್ಕೆ ಹೋದರೆ ಈಗ IPCಯ ಬದಲಾವಣೆ ಹಾಗೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಬದಲಾವಣೆ ಕಂಪ್ಲೀಟಾಗಿ ಬೇರೆ ರೀತಿಯಲ್ಲಿ ಆಗುತ್ತೆ. ಯಾಕೆಂದರೆ IPCಯಲ್ಲಿ ಕಾನ್ಸೆಪ್ಟ್ ಈ ರೀತಿ ಆಫೆನ್ಸ್ಗಳು, ಈ ರೀತಿ ಕೃತ್ಯಗಳನ್ನು ಮಾಡಿದರೆ ಹೀಗಾಗತ್ತೆ ಹೇಳುವಂಥದ್ದು. ಪನಿಷ್ಮೆಂಟ್ ಜಾಸ್ತಿ ಮಾಡಿದ್ದಾರೆ, ಫೈನ್ ಜಾಸ್ತಿ ಮಾಡಿದ್ದಾರೆ, ಕೆಲವೊಂದು ಆಫೆನ್ಸನ್ನು ಹೊಸದಾಗಿ ಹೇಳಿದ್ದಾರೆ, ಕೆಲವೊಂದು ಆಫೆನ್ಸನ್ನು ತೆಗೆದಿದ್ದಾರೆ. ಅದು ಸಿಂಪಲ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ನಾವು ಕಾಣುವಂಥದ್ದು ಪ್ರೊಸೀಜರಲ್ ವೈಸ್ CRPCಯಲ್ಲಿ ಆದಂಥ ಬದಲಾವಣೆ ಏನಿದೆ ಹೊಸದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ, ಅದು ಮೇ ಬಿ ಪ್ರೊಸೀಜರ್ ವೈಸು ಅಥವಾ ಹುದ್ದೆಗಳಲ್ಲಿ ಅಥವಾ ಯಾರು ಆರ್ಡರ್ ಮಾಡ್ಬೋದು ಹೇಳುವಂಥ ವಿಚಾರದಲ್ಲಿ, ಅಥವಾ ಟೈಮ್ ಲಿಮಿಟ್, ಅಥವಾ ಈಗ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಆ ರೀತಿಯ ವಿಚಾರಗಳಲ್ಲಿ, ಹೀಗೆ ಹಲವಾರು ರೀತಿಯ ಪ್ರೊಸೀಜರಲ್ ವೈಸ್ ಬದಲಾವಣೆ ಆಗಿದೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಕೈಂಡ್ ಆಫ್ ಚೇಂಜಸ್. ಯಾಕಂದರೆ ನಮಗೆ ಅದು ಎಕ್ಸಾಕ್ಟ್ಲಿ ಸೆಕ್ಷನ್ ಅಂತ ಕಾಣೋದಿಲ್ಲ. ಸೆಕ್ಷನಲ್ಲಿ ಎಲ್ಲೋ ಒಂದು ಶಬ್ದದಿಂದ ಅದು ಅರ್ಥ ಕಳ್ಕೊಂಡಿರ್ಬೋದು ಅಥವಾ ಹೊಸ ಅರ್ಥ ಬಂದಿರ್ಬೋದು. ಸೊ ಅದೇ ರೀತಿಯಲ್ಲಿ ಅ ಪ್ರಾವಿಸೋ ಹ್ಯಾಸ್ ಬಿನ್ ಆ್ಯಡೆಡ್ ಟು ಅಲೋ ಸೆಂಟ್ರಲ್ ಗೌರ್ಮೆಂಟ್ ಟು ಅಪಾಯಿಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆರ್ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅಂದರೆ ಈಗ ನೋಡಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ APP ಹೇಗೂ ಅಪಾಯಿಂಟ್ ಮಾಡ್ಬೋದು. ಹಾಗೆ CRPCಯಲ್ಲೇ ಅಂದರೆ BNSS ಅಲ್ಲೇ ಡೆಲ್ಲಿ ಹೈಕೋರ್ಟಿಗೂ ಸಹ ಹೊಸತಾದ ಬೇಕಿದ್ರೆ ಸೆಂಟ್ರಲ್ ಗೌರ್ಮೆಂಟು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡ್ಬೋದು, APPನ ಅಪಾಯಿಂಟ್ ಮಾಡ್ಬೋದು ಅಂತ ಹೇಳಿದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳುವಂತಹ ವಿಚಾರದಲ್ಲಿ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಹೇಳುವಂಥದ್ದನ್ನು ಬಹಳ ಕೂಲಂಕುಷವಾಗಿ ಹೊಸದ ಕಾನೂನಲ್ಲಿ ನಾವು ಕಾಣ್ತೇವೆ. ಓಕೆ, ಹಾಗೆ ಇನ್ನೊಂದು ವಿಚಾರ ಏನು ಹೇಳ್ತಾರೆ ಅಂದರೆ, ಒಂದು ವೇಳೆ ಈಗ APP ಇಲ್ಲ, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲ ಅಂತ ಸಂದರ್ಭದಲ್ಲಿ ಬೇರೆ ಯಾರನ್ನಾದರೂ ಅಪಾಯಿಂಟ್ ಮಾಡಬೇಕು APP ಅಂತನಾದರೆ, ಆವಾಗ ಟೈಮ್ ಲಿಮಿಟ್ ವಿದಿನ್ 14 days ನೋಟಿಸ್, 14 ದಿನದ ನೋಟಿಸಲ್ಲಿ ಸ್ಟೇಟ್ ಗೌರ್ಮೆಂಟ್ ಯಾರನ್ನ ಅಪಾಯಿಂಟ್ ಮಾಡುತ್ತೆ, ಅಪಾಯಿಂಟ್ ಮಾಡುವ ಸಂದರ್ಭದಲ್ಲಿ 14 ದಿನದ ನೋಟಿಸನ್ನು ನೀಡಬೇಕು ಅಂತ ಮೊದಲು ಇತ್ತು. ಬಟ್ 14 days ಟೈಮ್ ಲಿಮಿಟ್ ಇಟ್ಟಿರಲಿಲ್ಲ. ಬಟ್ ನೌ ವಿ ಕ್ಯಾನ್ ಸಿ ದ್ಯಾಟ್ 14 days ಆಫ್ ಟೈಮ್ ಲಿಮಿಟ್ ಹ್ಯಾಸ್ ಬೀನ್ ಗಿವನ್ ಹಿಯರ್. ನೆಕ್ಸ್ಟ್ ಬದಲಾವಣೆ ಏನಂತಂದರೆ, ವೆರಿ ಕಾಂಪ್ರಹೆನ್ಸಿವ್ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್. ಬಹಳ ಹೈಲೈಟ್ ಆಗುವಂಥ ವಿಚಾರ ಇದು. ಮೊದಲಾದರೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಹೇಳುವಂಥ ಜಸ್ಟ್ ಒಂದು ಆಯಾ ಸ್ಟೇಟ್ ಗೌರ್ಮೆಂಟ್ಗಳಿತ್ತು. ಆದರೆ ಈಗ CRPCಯಲ್ಲೇ BNSSಲ್ಲೇ ತುಂಬ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಹೇಳುವಂಥದ್ದನ್ನು ಬಹಳ ಎಲಾಬ್ರೇಟ್ ಆಗಿ ಅದರದ್ದು ಎಲಿಜಿಬಿಲಿಟಿ, ಫಂಕ್ಷನ್ಸು, ಪವರ್ಸ್ ಅದನ್ನೆಲ್ಲ ಕೂಡ ತುಂಬ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೆಕ್ಷನ್ 20 ಆಫ್ BNSSಲ್ಲಿ. ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೊಸದಾಗಿ ಎಕ್ಸಾಮಲ್ಲಿ ಒಂದು ವೇಳೆ ಕೇಳಿದರೆ, ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಆಗಿದ್ದರೆ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಹೇಳುವಂಥ ಆ ಸೆಕ್ಷನ್ ಕೇಳ್ಬೋದು, ಏನು ಬದಲಾವಣೆ ಆಗಿದೆ ಅಂತ ಕೂಡ ಕೇಳ್ಬೋದು. ನೆಕ್ಸ್ಟ್ ಒನ್ ದ ಸೆಕ್ಷನ್ 23. ಇದು ಕೂಡ ಇಂಪಾರ್ಟೆಂಟು. ಮುಂಚಿನ ಸೆಕ್ಷನ್ 29 CRPC, ಸೆಕ್ಷನ್ 28, 29 CRPCಯಲ್ಲಿ ಪವರ್ಸ್ ಆಫ್ ಹೈಕೋರ್ಟ್, ಸೆಷನ್ಸ್ ಕೋರ್ಟ್, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎಲ್ಲ ಇತ್ತಲ್ಲ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಇರುವಂತಹ ಸೆಕ್ಷನ್ಸ್ಗಳಿದು. ಇಲ್ಲಿ ಲಿಮಿಟ್ ಏನು ಇನ್ಕ್ಲೂಸ್ ಮಾಡಿದ್ದಾರೆ ಅಂದರೆ, JMFC ಕೇಸಲ್ಲಿ JMFC ಅವರು ಫೈನನ್ನು ಹಾಕ್ಬೋದು. ಮೊದಲಾದರೆ 10,000 ಫೈನ್ ಇತ್ತು. ಆ 10,000 ಫೈನನ್ನು ಈಗ 50,000 ಫೈನ್ ತನಕ ಏರಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ಚೇಂಜ್ ಅಂತ ಹೇಳ್ಬೋದು. 50,000 ತನಕ ಫೈನನ್ನು ಇಂಪೋಸ್ ಮಾಡ್ಬೋದು. ಹಾಗೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಇದ್ದರೆ ಮುಂಚೆ ಅವರು 5,000 ರೂಪಾಯಿ ಫೈನ್ ಇಂಪೋಸ್ ಮಾಡ್ಬೋದಿತ್ತು. ನೌ ದ್ಯಾಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು 10,000, 10,000 ತನಕ ಫೈನನ್ನು ಇಂಪೋಸ್ ಮಾಡ್ಬೋದು. ಅದೇ ರೀತಿ ಈ 2 ಮ್ಯಾಜಿಸ್ಟ್ರೇಟ್ಗಳು ನೀಡಬಹುದಾದಂಥ ಒಂದು ಹೊಸತಾದ ಪನಿಷ್ಮೆಂಟನ್ನು ಕೂಡ ಹೇಳಿದ್ದಾರೆ. ಅದೇನಂತಂದರೆ, ಕಮ್ಯುನಿಟಿ ಸರ್ವಿಸ್ ಕ್ಯಾನ್ ಬಿ ಆ್ಯಡೆಡ್ ಗಿವನ್ ಅಂತ ಹೇಳ್ತಾರೆ. ಸೊ ಕಮ್ಯುನಿಟಿ ಸರ್ವಿಸ್ ಏನಂತ ಅದರ ಡೆಫಿನೇಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ಪ್ಲನೇಷನಲ್ಲಿ. ಯಾವುದಕ್ಕೆ ರೆಮ್ಯುನರೇಷನ್ ಕೇಳೋದಿಲ್ವೋ, ಕೇಳಬಾರ್ದು. ಬಟ್ ಫಾರ್ ದಿ ಬೆನಿಫಿಟ್ಸ್ ಆಫ್ ದಿ ಕಮ್ಯುನಿಟಿ ಅಟ್ ಲಾರ್ಜ್ಗೆ ಬೆನಿಫಿಟ್ ಆಗಬೇಕು. ಬಟ್ ಅದಕ್ಕೆ ರೆಮ್ಯುನರೇಷನ್ ಇಲ್ಲ ಅಂಥ ಕೆಲಸಗಳನ್ನು ಕೋರ್ಟು ಆ ಅಕ್ಯೂಸ್ಡಿಗೆ ಆರ್ಡರ್ ಮಾಡಿದರೆ ಅದು ಒನ್ ಕೈಂಡ್ ಆಫ್ ಪನಿಷ್ಮೆಂಟ್ ವಿಚ್ ಕ್ಯಾನ್ ಬಿ ಇಂಪೋಸ್ಡ್ ಬೈ ದಿ ಕ್ರಿಮಿನಲ್ ಕೋರ್ಟ್. ಆಯಿತಾ? ಸೊ ಆ
ಕೋಡ್ಸ್ಗಳು ಯಾವುದಾದ್ರು ಅಂದರೆ JMFC ಮತ್ತು JMFC ಅಂತ ಹೇಳಿ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನೆಕ್ಸ್ಟ್ ಬದಲಾವಣೆ ಏನಂತಂದರೆ, ಮೊದಲಾದರೆ ಏನಂತಂದರೆ ಕಾನ್ಸಿಕ್ಯೂಟಿವ್ಲಿ ಕರೆಂಟ್ಲಿ ಹೇಳುವಂಥ ಈ ಬದಲಾವಣೆ. ಅಂದರೆ ಏನಿತ್ತಂದರೆ, ಮೊದಲು ಈಗ ಇನ್ ಕೇಸಸ್ ಆಫ್ ಟ್ರಯಲ್ ಆಫ್ ಸೆವೆರಲ್ ಅಫೆನ್ಸಸ್ ಹಲವಾರು ಸೆಕ್ಷನ್ಸ್ಗಳು ಚಾರ್ಜ್ ಆಗಿವೆ, ಅದಕ್ಕೆ ಒಟ್ಟಿಗೆ ಸೇರಿ ಟ್ರಯಲ್ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಪ್ರತಿ ಸೆಕ್ಷನಲ್ಲೂ ಕನ್ವಿಕ್ಷನ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಆವಾಗ ಕನ್ವಿಕ್ಷನ್ ಆದರೆ ಈ ಸೆಕ್ಷನ್ಗೆ ನೀಡಿರುವಂಥ ಪನಿಷ್ಮೆಂಟು ಆಯಿತು, ಇದ್ರ ಪನಿಷ್ಮೆಂಟು ಇದ್ರ ನಂತರ ರನ್ ಆಗತ್ತಾ ಅಥವಾ ಕಾನ್ಸಿಕ್ಯೂಟಿವ್ಲಿ ರನ್ ಆಗತ್ತಾ ಅಥವಾ ಕನ್ಕರೆಂಟ್ಲಿನ ಒಟ್ಟಿಗೆ ರನ್ ಆಗತ್ತಾ ಅಂತ ಹೇಳುವಂಥ ಪ್ರಶ್ನೆ ಇತ್ತು. ಸೊ ಇಫ್ ಜಡ್ಜ್ ಹ್ಯಾಡ್ ನಾಟ್ ಮೆನ್ಷನ್ಡ್, ಸರಿಯಾಗಿ ಅಂದರೆ ಆರ್ಡರ್ ಶೀಟಲ್ಲಿ ಮೆನ್ಷನ್ ಮಾಡದೇ ಇದ್ದರೆ ಕಾನ್ಸಿಕ್ಯೂಟಿವ್ ರನ್ ಆಗತ್ತಾ ಕನ್ಕರೆಂಟ್ಲಿ ರನ್ ಆಗತ್ತಾ ಅಂತ ಹೇಳದೇ ಇದ್ದರೆ ಇಟ್ ವುಡ್ ಹ್ಯಾವ್ ರನ್ ಕಾನ್ಸಿಕ್ಯೂಟಿವ್ಲಿ, ಒಂದು ಎಕ್ಸ್ಪೈರ್ ಆದ ನಂತರ ಇನ್ನೊಂದು ಸೆಂಟೆನ್ಸನ್ನು ಅವರು ಸಫರ್ ಮಾಡಬೇಕಿತ್ತು. ಆದರೆ ಕನ್ಕರೆಂಟ್ಲಿ ಅಂತ ಮೆನ್ಷನ್ ಮಾಡಿದರೆ ಕನ್ಕರೆಂಟ್ಲಿ ಅಂತ ದೇ ವುಡ್ ಹ್ಯಾವ್ ಟು ಸಫರ್. ಇದು CRPCಯಲ್ಲಿ ಇತ್ತು. ಬಟ್ ಈಗ ಏನು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಅಂತ ಅಂದರೆ, ಕೋರ್ಟ್ ಮೆನ್ಷನ್ ಮಾಡಬೇಕು ಕನ್ಕರೆಂಟ್ಲಿನ ಅಥವಾ ಕಾನ್ಸಿಕ್ಯೂಟಿವ್ಲಿನ ರನ್ ಆಗತ್ತಾ ಪನಿಷ್ಮೆಂಟ್ ಅಂತ ಹೇಳಿ ಆ ಚೇಂಜನ್ನು ಇಲ್ಲಿ ಹೇಳಿದ್ದಾರೆ. ಸೆಕ್ಷನ್ 25 ಆಫ್ BNSS ಅಲ್ಲಿ ವಿ ಕ್ಯಾನ್ ಸಿ. ಇನ್ನು ನೆಕ್ಸ್ಟ್ ಬದಲಾವಣೆ ಏನಂತಂದರೆ, ಇದು ನೋಡಿ ಬಹಳ ಇಂಪಾರ್ಟೆಂಟ್ ಬದಲಾವಣೆ ಅಂತ ಹೇಳ್ಬೋದು. ಅಲ್ಲಿ ನಾವು ಎರಡು ರೀತಿ ವಿಚಾರಗಳನ್ನ ಕಾಣ್ತೇವೆ. ಒಂದು ಸೆಕ್ಷನ್ 35(7) ಅರೆಸ್ಟ್ಗೆ ಸಂಬಂಧಪಟ್ಟದ್ದು, ಇನ್ನೊಂದು ವಿಟ್ನೆಸ್ಗಳಿಗೆ ಸಂಬಂಧಪಟ್ಟದ್ದು. ಈಗ ಪೊಲೀಸ್ ಆಫೀಸರು ಅರೆಸ್ಟ್ ಮಾಡ್ಬೋದು ವಿತೌಟ್ ವಾರೆಂಟ್ ಹೇಳುವಂಥದ್ದು. ಈಗ ಸೆಕ್ಷನ್ 41 ಇತ್ತಲ್ಲ CRPCದು, ಅದರದ್ದು ಕರೆಸ್ಪಾಂಡಿಂಗ್ ಸೆಕ್ಷನ್ ಇದು ಸೆಕ್ಷನ್ 35. ಈ ಸೆಕ್ಷನ್ 35ಯಲ್ಲಿ 7 ಸಬ್ ಸೆಕ್ಷನ್ 7 ಅಂತ ಹೇಳಿ ಆ್ಯಡ್ ಮಾಡಿ ಏನು ಹೇಳ್ತಾರೆ ಅಂತಂದರೆ, ಕೆಲವೊಂದು ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಲಿಕ್ಕಿಲ್ಲ ಅನ್ಲೆಸ್ ಪರ್ಮಿಷನ್ ಆಫ್ ದಿ ಡೆಪ್ಯೂಟಿ SP ಅಂತ ಹೇಳಿ ಹೇಳಿದ್ದಾರೆ. ಯಾವ ವ್ಯಕ್ತಿಗಳಂದರೆ ವಯಸ್ಸಾದವರು, ಏಜ್ಡ್ ಆ್ಯಂಡ್ ಇನ್ಫರ್ಮ್ ಪರ್ಸನ್ಸ್ ಅಂತ ಹೇಳಿ ಜನರಲ್ ಆಗಿ ಕ್ಯಾಟಗರಿ ತೊಗೊಂಡ್ರೆ. ಸ್ಪೆಸಿಫಿಕ್ ಆಗಿ ಹೇಳೋದಾದರೆ, ಇಫ್ ಪನಿಷ್ಮೆಂಟ್ ಈಸ್ ಲೆಸ್ ದ್ಯಾನ್ 3 years ಅಂಥ ಒಫೆನ್ಸ್ ಅಂದರೆ ಕಮ್ಮಿ ಸೀರಿಯಸ್ ಇರುವಂಥ ಒಫೆನ್ಸಸ್ಗಳು, ಮತ್ತು ಆ ವ್ಯಕ್ತಿಗೆ ಹುಷಾರಿಲ್ಲ, ಈಸ್ ಇನ್ಫಾರ್ಮ್, ಮತ್ತು 60 ವರ್ಷಕ್ಕಿಂತ ಜಾಸ್ತಿ ಆಗಿದ್ದರೆ ಸುಮ್ಮನೆ ಹೋಗಿ ಅರೆಸ್ಟ್ ಮಾಡಲಿಕ್ಕಿಲ್ಲ, ಪರ್ಮಿಷನ್ ತೊಗೊಂಡು ಪ್ರಯರ್ ಪರ್ಮಿಷನ್ ಆಫ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ಪರ್ಮಿಷನ್ ತೊಗೊಂಡು ಆಮೇಲೆ ಅರೆಸ್ಟ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ವಿಟ್ನೆಸಸ್ಗಳನ್ನು ಎಕ್ಸಾಮಿನ್ ಮಾಡೋ ಸಂದರ್ಭದಲ್ಲಿ ಕೋರ್ಟ್ ಪೊಲೀಸ್ ಸ್ಟೇಷನ್ಗೆ ಕರೆಸಬಾರ್ದು ಅಂತ ಹೇಳಿದೆ. ಯಾರನ್ನು? 60 ವರ್ಷಕ್ಕಿಂತ ಮೇಲಿನ ವೃದ್ಧರನ್ನು, 15 ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳನ್ನು ಅಥವಾ ಹೆಂಗಸರನ್ನು, ಅವರನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಕರೆಸಬಾರ್ದು ಎಕ್ಸಾಮಿನೇಷನ್ ಮಾಡಿಸ್ಲಿಕ್ಕೆ. ಬಟ್ ಅವ್ರು ಎಲ್ಲಿರ್ತಾರೆ ಅಲ್ಲೇ ಹೋಗಿ ವಾಸ ಮಾಡಬೇಕು ಅಂತ ಇತ್ತು, ಮೊದಲು ಸಹ ಇತ್ತು. ಈಗ ಅದಕ್ಕೊಂದು ಇನ್ನೊಂದು ಕ್ಯಾಟಗರಿ ಆ್ಯಡ್ ಆಗಿದೆ. ಅದು ಏನಂತಂದರೆ, ದೋಸ್ ವಿತ್ ಅಕ್ಯೂಟ್ ಇಲ್ನೆಸ್, ಯಾರಿಗೆ ತೀವ್ರ ತರಹವಾದಂತಹ ಆರೋಗ್ಯ ಸರಿ ಇಲ್ಲ ಅಂಥವ್ರೂ ಸಹ ಪೊಲೀಸ್ ಸ್ಟೇಷನ್ಗೆ ಬಂದು ಹಾಜರಾಗಬೇಕು ಅಂತ ಇಲ್ಲ. ಪೊಲೀಸರೇ ಅವ್ರು ಇರುವಲ್ಲಿ ಬಂದು ಅವರನ್ನು ವಿಚಾರಣೆ ಮಾಡಬೇಕು ಅಂತ ಹೇಳಿ ಹೊಸತಾದ ಒಂದು ಗ್ರೌಂಡನ್ನು ಆ್ಯಡ್ ಮಾಡಿದ್ದಾರೆ. ಸೊ ಅಲ್ಟಿಮೇಟ್ಲಿ ಏನಂತ ಅಂದರೆ, ಆದಷ್ಟು ವೃದ್ಧರಿಗೆ, ಅನಾರೋಗ್ಯ ಪೀಡಿತರಿಗೆ ಆದಷ್ಟು ತೊಂದರೆ ಆಗಬಾರ್ದು, ಅವರಿಗೆ ಸ್ವಲ್ಪ ಸುಲಭ ಆಗಲಿ ಹೇಳುವಂಥ ಅವಕಾಶವನ್ನು ಈ ಕೆಲವೊಂದು ಪ್ರಾವಿಷನ್ಸ್ಗಳ ಮುಖಾಂತರ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬದಲಾವಣೆ ಏನಂತಂದರೆ, ಒಂದು ಸಪ್ರೇಟ್ ಡೆಸಿಗ್ನೇಟೆಡ್ ಪೊಲೀಸ್ ಆಫೀಸರನ್ನೇ ಇಡಬೇಕು ಅಂತ ಹೇಳಿ. ಯಾಕೆ ಅಂತಂದರೆ, ಎಷ್ಟು ಅರೆಸ್ಟ್ ಆಗಿದೆ, ಎಷ್ಟು ಡೀಟೇಲ್ಸ್ ಇದೆ ಅಂತ ಹೇಳುವಂಥದ್ದು, ಇನ್ಫಾರ್ಮೇಷನ್ ಕೊಡಲಿಕ್ಕೆ, ಪಬ್ಲಿಕ್ಕಿಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ರಿಗಾರ್ಡಿಂಗ್ ಅರೆಸ್ಟೆಡ್ ವ್ಯಕ್ತಿಗಳು ಎಲ್ಲ ಅದರದ್ದು ರಿಜಿಸ್ಟರ್ನೇ ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಸೊ ಹಾಗೆ ಅವರು ತಮ್ಮ ಸರಿಯಾದ ನೇಮ್, ಅಡ್ರೆಸ್ ಅವ್ರ ನೇಮ್ ಪ್ಲೇಟಲ್ಲಿ ಮೆನ್ಷನ್ ಮಾಡಬೇಕು ಅಂತ ಅದು ಕೂಡ ಆಲ್ರೆಡಿ ಇತ್ತು, ಮೊದಲೇ ಇತ್ತು. ಪ್ಲಸ್ ಇನ್ನು ಡಿಜಿಟಲ್ ಮೀನ್ಸ್ ಮುಖಾಂತರ ಡಿಸ್ಪ್ಲೇ ಮಾಡಬೇಕು ಪೊಲೀಸ್ ಸ್ಟೇಷನಲ್ಲಿ ಅಥವಾ ಎಲ್ಲಿ, ಕ್ಲಿಯರಾಗಿ ವಿಸಿಬಲ್ ಆಗಬೇಕು ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ, ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ, ಅವರ ಅಡ್ರೆಸ್ಸು, ಅವ್ರ ಮೇಲೆ ಏನು ಆರೋಪಗಳು. ಸೊ ಆದಷ್ಟು ಟ್ರಾನ್ಸ್ಪರೆನ್ಸಿನ ತರುವಂತಹ ವಿಚಾರಕ್ಕೋಸ್ಕರ ಈ ಒಂದು ಪ್ರಾವಿಷನನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಸೊ ಸಪ್ರೇಟ್ ಅಂದರೆ ಅದಕ್ಕೆಂತಲೇ ನಿಗದಿ ಆಗಿರುವಂಥ ಪೊಲೀಸ್ ಆಫೀಸರನ್ನು ನಿಗದಿಗೊಳಿಸಬೇಕು ಅಂತ ಹೇಳಿ ಹೇಳುವಂಥದ್ದು. ಪ್ಲಸ್ ಡಿಜಿಟಲ್ ಮೀನ್ಸ್ ಮುಖಾಂತರ ಡಿಸ್ಪ್ಲೇ ಮಾಡಬೇಕು. ಸೊ ಆದಷ್ಟು ಡಿಜಿಟಲೈಸೇಷನ್ನು ಅದೆಲ್ಲ ನಾವು ಕಾಣ್ತೇವೆ. ಇನ್ನು ಪ್ರೈವೇಟ್ ಪರ್ಸನ್ ಕೂಡ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ಬೋದಿತ್ತು ಮೊದಲು ಸಹ. ಈಗ ಏನಂತ ಅಂದರೆ, ಅರೆಸ್ಟ್ ಮಾಡಿ 6 ಗಂಟೆಗಳ ಒಳಗೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹಾಜರು ಮಾಡಬೇಕು ಅಂತ. ಸೊ ಈ ಟೈಮ್ ಲಿಮಿಟನ್ನು ಇಂಪೋಸ್ ಮಾಡಿದ್ದಾರೆ. ವಿದಿನ್ 6 hours ದೇ ಹ್ಯಾವ್ ಟು ಬಿ ಟೇಕನ್ ಬಿಫೋರ್ ದಿ ಪೊಲೀಸ್ ಸ್ಟೇಷನ್, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್, 6 ಗಂಟೆ ಒಳಗೆ ಪ್ರೈವೇಟ್ ಪರ್ಸನ್ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ. ಇನ್ನು ನೆಕ್ಸ್ಟ್ ಬದಲಾವಣೆ ಏನಂತಂದರೆ, ಮೊದಲಾದರೆ ಹ್ಯಾಂಡ್ ಕಫ್ ಬಗ್ಗೆ ಅನ್ಲೆಸ್
ತುಂಬ ನಿರ್ದಿಷ್ಟವಾದಂಥ ಪ್ರಾವಿಷನ್ ಇರಲಿಲ್ಲ. ಈಗ ಹ್ಯಾಂಡ್ ಕಫ್ ಎಲ್ಲಿ ಬಳಕೆ ಮಾಡಬೇಕು ಹೇಳುವಂಥದ್ದನ್ನು ಹೇಳಿದ್ದಾರೆ ಹೊಸದಾಗಿ. ದೇ ಹ್ಯಾವ್ ಇನ್ಕ್ಲೂಡೆಡ್ ಯಾವಾಗ ಅವನು ಎಸ್ಕೇಪ್ ಆಗಿದ್ದಾನೆ ಅಥವಾ ಅವನು ಹ್ಯಾಬಿಚುವಲ್ ಅಫೆಂಡರು ಅಥವಾ ಕೆಲವೊಂದು ತುಂಬ ಘೋರ ಅಪರಾಧಗಳು, ಹೀನಸ್ ಕ್ರೈಮ್ಸ್ ಅಂತ ಏನು ಹೇಳ್ತಾರೆ, ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ಸಪ್ರೇಟ್ ಸೆಕ್ಷನ್ 43(3) ಹೇಳಿದ್ದಾರೆ. ಅರೆಸ್ಟ್ ಮಾಡುವಾಗ ಯಾವ ರೀತಿ ಕೈ ಕೊಳವನ್ನು ಉಪಯೋಗಿಸ್ಬೇಕಾ ಬೇಡವಾ ಹೇಳೋದಕ್ಕೆ ಯೂಸ್ ಆಫ್ ಹ್ಯಾಂಡ್ ಕಫ್ ಅಂತ ಹೇಳ್ತಾರೆ. ಸೊ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಬೇಕು ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಓಕೆ, ಸೊ ಯಾರ್ಯಾರು ಆ ವ್ಯಕ್ತಿಗಳು ಎಸ್ಕೇಪ್ಡ್ ಫ್ರಮ್ ಕಸ್ಟಡಿ, ಮೊದಲೇ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಹೋಗುವಂತಹ ವ್ಯಕ್ತಿ ಆಗಿದ್ದರೆ, ಹ್ಯಾಬಿಚುವಲ್ ಅಫೆಂಡರು ಅಥವಾ ರಿಪೀಟ್ ಅಫೆಂಡರು ಅಂಥವರನ್ನು ಹ್ಯಾಂಡ್ ಕಫ್ ಹಾಕಿ ಅವರನ್ನು ಅರೆಸ್ಟ್ ಮಾಡ್ಬೋದು ಅಂತ ಹೇಳುವಂಥ ಒಂದು ಪ್ರಾವಿಷನ್ನು. ಇನ್ನು ನೆಕ್ಸ್ಟ್, ಅರೆಸ್ಟ್ ಮಾಡಿದ ಕೂಡಲೇ ಪ್ರಾವಿಷನ್ ಇತ್ತು, ಮೊದಲು ಸಹ ಇತ್ತು. ಅರೆಸ್ಟ್ ಮಾಡಿದ ಕೂಡಲೇ ಅವನ ಹತ್ರ ಇರುವಂಥ ಒಫೆನ್ಸಿವ್ ವೆಪನ್ಸನ್ನು ಸೀಸ್ ಮಾಡ್ಬೋದು ಅಂತ ಇತ್ತು. ದೇ ಕುಡ್ ಹ್ಯಾವ್ ಸೀಸ್ ದ ಒಫೆನ್ಸಿವ್ ವೆಪನ್ಸ್. ಈಗ ಇಮಿಡಿಯೇಟ್ ಕೂಡಲೇ ಅದನ್ನು ಸೀಸ್ ಮಾಡಬೇಕು ಅಂತ ಇಮಿಡಿಯೇಟ್ ಹೇಳುವಂಥ ಒಂದು ಶಬ್ದವನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನೋಡಿ, ಬಹಳ ಕೇರ್ಫುಲ್ಲಾಗಿ ಹ್ಯಾವ್ ಟು ಸ್ಟಡಿ BNSS. ಅಂದರೆ ಒಂದು ಶಬ್ದದಿಂದ ಅದರ ಎಂಟೈರ್ ಅರ್ಥ ಬದಲಾಗ್ತಾ ಹೋಗುತ್ತೆ. ಆಯಿತಾ? ಸೊ ಇದು ಒಂದಾಯಿತು. ಹಾಗೆ in section 51(3) it has been provided that the medical practitioner shall without any delay. ಈಗ 51 ಸುಮಾರು ಪ್ರಾವಿಷನ್ಗಳಿವೆ. ವಿಕ್ಟಿಮನ್ನು ಎಕ್ಸಾಮಿನೇಷನ್ ಮಾಡುವಂಥದ್ದು, ಅಕ್ಯೂಸ್ಡನ್ನು ಎಕ್ಸಾಮಿನೇಷನ್ ಮಾಡುವಂಥದ್ದು, ಅದೆಲ್ಲ ನಾವು ನೋಡ್ತೇವೆ. ಅಕ್ಯೂಸ್ಡನ್ನು ಆನ್ ದಿ ರಿಕ್ವೆಸ್ಟ್ ಆಫ್ ದಿ ಪೊಲೀಸ್ ಆಫೀಸರು ಕೂಡ ಎಕ್ಸಾಮಿನ್ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಎಕ್ಸಾಮಿನೇಷನ್ ಮಾಡಿದ ರಿಪೋರ್ಟ್ ಏನಿರುತ್ತಲ್ಲ, ಕೂಡಲೇ ಆ ಡಾಕ್ಟರ್, ಮೆಡಿಕಲ್ ಪ್ರಾಕ್ಟಿಷನರ್ ಅಂತ ಏನಿರ್ತಾರೆ, ದೇ ಹ್ಯಾವ್ ಟು ಫಾರ್ವರ್ಡ್ ಇಟ್ ಟು ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್. IO ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್. ಸೊ ವಿತೌಟ್ ಎನಿ ಡಿಲೇ ದೇ ಹ್ಯಾವ್ ಟು ಫಾರ್ವರ್ಡ್. ಸೊ ಇದು ಫಾರ್ವರ್ಡ್ ಮಾಡಬೇಕು ಹೇಳುವಂಥದ್ದನ್ನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಮೊದಲಿರಲಿಲ್ಲ. ಇಮಿಡಿಯೇಟ್ಲಿ ವಿತೌಟ್ ಎನಿ ಡಿಲೇ ದೇ ಹ್ಯಾವ್ ಟು ಫಾರ್ವರ್ಡ್ ಇಟ್ ಟು ದಿ IO. ಯಾರು? ಡಾಕ್ಟರ್ ಹ್ಯಾಸ್ ಟು ಫಾರ್ವರ್ಡ್ ದಿ ರಿಪೋರ್ಟ್ ಆಫ್ ದಿ ಮೆಡಿಕಲ್ ಎಕ್ಸಾಮಿನೇಷನ್ ಟು ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಇದಾದ ನಂತರ ಇನ್ನೊಂದು ಮೆಡಿಕಲ್ ಎಕ್ಸಾಮಿನೇಷನ್ ಸೆಕ್ಷನ್ 53 ಅಂತ ಇನ್ನೊಂದು ಪ್ರಾವಿಷನ್ ಇದೆ. ಅದರಲ್ಲಿ ಏನು ಹೇಳ್ತಾರೆ, ಈಗ ಒಂದ್ಸಲ ಎಕ್ಸಾಮಿನೇಷನ್ ಮಾಡ್ತಾರೆ, ಆದರೆ ಅವಶ್ಯಕತೆ ಬಿದ್ದರೆ ಅಡಿಷ್ನಲ್ ಎಕ್ಸಾಮಿನೇಷನ್ ಕೂಡ ಮಾಡ್ಬೋದು ಡಾಕ್ಟರ್ಸು ಅಥವಾ ಮೆಡಿಕಲ್ ಪ್ರಾಕ್ಟಿಷನರ್ಸ್ ಅಂತ ಹೇಳ್ತಾರೆ, ಅಥವಾ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ಸ್ ಹೇಳುವಂಥ ಹೆಸರಲ್ಲಿ ಆ ಸೆಕ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ಅಡಿಷ್ನಲ್ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ದೇ ಕ್ಯಾನ್ ಪ್ರೊವೈಡ್ ಪೊಲೀಸ್ ಕಸ್ಟಡಿಯಲ್ಲಿರುವಂಥ ವ್ಯಕ್ತಿಗಳಿಗೆ ಅವಶ್ಯಕತೆ ಇದ್ದರೆ. ಅಂದರೆ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಆಯಿತು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಬೇಕಂತ ಅಲ್ಲ, ಇನ್ನೊಂದು ಕೂಡ ಮಾಡ್ಬೋದು ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಒನ್ನು ಸೆಕ್ಷನ್ 63 ಇಂಟ್ರೊಡ್ಯೂಸ್ ಟೆಕ್ನಾಲಜಿ ಕಂಪ್ಯಾಟಿಬಿಲಿಟಿ. ಆದಷ್ಟು ನೋಡಿ, ಸಮನ್ಸ್ ಸರ್ವ್ ಮಾಡುವಂಥದ್ದು, ಸಮನ್ಸ್ ಇಶ್ಯೂ ಮಾಡುವಂಥದ್ದು, ಸಮನ್ಸ್ ಸರ್ವ್ ಮಾಡುವಂಥದ್ದು ಅದೆಲ್ಲವೂ ಕೂಡ ಡಿಜಿಟಲೈಸೇಷನ್ ಆಗಿದೆ. ಓಕೆ, ಸೊ ಸಮನ್ಸನ್ನು ಇಶ್ಯೂ ಮಾಡುವಾಗಲೂ ಸಹ ಅದು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಇರ್ಬೋದು, ಕೋರ್ಟ್ನ ಅಥೆಂಟಿಕೇಷನ್ ಇದ್ದು ಕೋರ್ಟ್ನ ಸೀಲ್ ಆಫ್ ದಿ ಕೋರ್ಟ್ ಇರ್ಬೋದು, ಅಥವಾ ಡಿಜಿಟಲ್ ಸಿಗ್ನೇಚರ್ ಇದ್ದರೆ ಆವಾಗ ಸಮನ್ಸನ್ನು ಕೂಡ ಡಿಜಿಟಲಿ ಇಶ್ಯೂ ಮಾಡ್ಬೋದು ಅಂತ ಹೇಳಿ ಇಶ್ಯೂ ಬಗ್ಗೆ ಹೇಳ್ತಾರೆ, ಹೇಗೆ ಸಮನ್ಸನ್ನು ಹೊರಡಿಸ್ಬೋದು ಅಂತ. ಇನ್ನು ಸಮನ್ಸನ್ನು ತಲುಪಿಸೋದು, ಸಮನ್ಸ್ ಸರ್ವ್ ಯಾವ ಮೆಥಡ್ ಮುಖಾಂತರ, ನಾವು ಇಮೇಲ್, ವಾಟ್ಸಪ್ ಮುಖಾಂತರನೂ ತಲುಪಿಸ್ಬೋದಾ ಅಂತ ಹೇಳೋದಕ್ಕೆ, ಈವನ್ ದ್ಯಾಟ್ ಈಸ್ ಡ್ಯೂಲಿ ಟೇಕನ್ ಆಸ್ ಡ್ಯೂಲಿ ಸರ್ವ್, ಅದನ್ನು ತೊಗೊಳ್ಬೋದು ಅಂತ ಹೇಳ್ತಾರೆ. ಸರ್ವಿಸ್ ಆಫ್ ಸಮನ್ಸ್ ಕೂಡ ಥ್ರೂ ಎಲೆಕ್ಟ್ರಾನಿಕ್ ಮೀನ್ಸ್ ಮುಖಾಂತರ ಮಾಡಬಹುದು ಅಂತ ಹೇಳಿ. ಹಾಗೆ ಪೊಲೀಸ್ ಸ್ಟೇಷನಲ್ಲಿ ಸರಿಯಾಗಿ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು, ಅಡ್ರೆಸ್, ಇಮೇಲು, ಫೋನ್ ನಂಬರು ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲವೂ ಕೂಡ ಟೆಕ್ನಾಲಜಿಗೆ ಆದಷ್ಟು ಒತ್ತು ಕೊಡಲಿಕ್ಕೆ, ಸಮನ್ಸನ್ನು, ಯಾಕೆಂದರೆ ಸಮನ್ಸ್ ಸರ್ವ್ ಆಗೋದೆಲ್ಲ ಹೇಳೋಂಥ ಕಾರಣಕ್ಕೆ ಎಷ್ಟೋ ಸಲ ಡಿಲೇ ಆಗುತ್ತೆ. ಅದು ನಮ್ಮ CPC ಅಂತೂ ಬಹಳಷ್ಟು ಡಿಲೇ ಆಗ್ತಾ ಇರುತ್ತೆ ಸಿವಿಲ್ ಪ್ರೊಸೀಡಿಂಗ್ಸಲ್ಲಿ. ಆದರೆ ಕ್ರಿಮಿನಲ್ ಪ್ರೊಸೀಡಿಂಗ್ಸಲ್ಲಿ ಅಷ್ಟು ಡಿಲೇ ಆದರೆ ಎಷ್ಟೋ ಜಸ್ಟಿಸ್ ಈಸ್ ಡಿನೈಡ್ ಆಗಿಬಿಡತ್ತೆ. ಸೊ ಅದಕ್ಕೋಸ್ಕರ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳುವಂಥ ಮಾತೇ ಇದೆ. ಸೊ ಅದಕ್ಕೋಸ್ಕರ ಟೆಕ್ನಾಲಜಿಕಲಿ ಆದಷ್ಟು ಫೆಸಿಲಿಟಿಯನ್ನು ನೀಡಿದ್ದಾರೆ, ಅಂದರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಡಿಜಿಟಲಿ, ಎಲೆಕ್ಟ್ರಾನಿಕಲಿ ಕೂಡ ಸಮನ್ಸನ್ನು ಇಶ್ಯೂ ಮಾಡಿ ಸಮನ್ಸನ್ನು ತಲುಪಿಸ್ಬೋದು, ಸರ್ವ್ ಮಾಡ್ಬೋದು ಅಂತ ಹೇಳುವಂಥ ವಿಚಾರದಲ್ಲಿ. ಇನ್ನು ಜೆಂಡರ್ ನ್ಯೂಟ್ರಾಲಿಟಿ CPCಯಲ್ಲಿ ಇತ್ತು, ಆದರೆ CRPCಯಲ್ಲಿ ಇರಲಿಲ್ಲ. ಇದು ಏನಂತ ಅಂದರೆ ಅಡಲ್ಟ್ ಮೇಲ್ ಮೆಂಬರ್ ಅಂತ ಹೇಳುವಂಥ ಒಂದು ಶಬ್ದ ಇತ್ತು. ಸಮನ್ಸನ್ನು ಯಾರಿಗಾದರೂ ಆ ಮನೆಯ ಅಡಲ್ಟ್ ಮೇಲ್ ಮೆಂಬರ್ಗೆ ನೀಡಿದರೆ ಅದು ಸಮನ್ಸ್ ಸರ್ವ್ ಆದಾಗೆ ಅಂತ. ಹಾಗಿದ್ರೆ CRPCಯಲ್ಲಿ ಅಡಲ್ಟ್ ಫೀಮೇಲ್ ಮೆಂಬರ್ಗೆ ರೆಕಗ್ನಿಷನ್ ಇರಲಿಲ್ಲ. ಸೊ ಅದನ್ನು ತೆಗೆದುಹಾಕಿ ಈಗ ಮೇಲ್ ಅಥವಾ ಫೀಮೇಲ್ ಅಂತ ಇಲ್ಲ, ಬಟ್ ದೇ ಹ್ಯಾವ್ ಮೆನ್ಷನ್ ಇಟ್ ಆಸ್ ಅಡಲ್ಟ್ ಮೆಂಬರ್.
ಸಮ್ ಅಡಲ್ಟ್ ಮೆಂಬರ್ಗೆ ತಲುಪಿಸಿದ್ರೆ ಸಾಕು ಸಮನ್ಸ್, ಅದು ಡ್ಯೂಲಿ ಸರ್ವ್ಡ್ ಆದಾಗೆ ಅಂತ. ಸೊ ಈ ಮೇಲೆ ಹೇಳುವಂಥ ವಿಚಾರವನ್ನು ಸ್ಪೆಸಿಫಿಕ್ ಆಗಿರುವಂಥದ್ದನ್ನು, ಜೆಂಡರ್ ಸ್ಪೆಸಿಫಿಕ್ ಆಗಿದ್ದನ್ನು ಜೆಂಡರ್ ನ್ಯೂಟ್ರಲ್ ಅಂತ ದೇ ಹ್ಯಾವ್ ಚೇಂಜ್ಡ್. ಆಯಿತಾ? ನೆಕ್ಸ್ಟ್ ಒನ್, ವಾರೆಂಟ್ ಅಡಿಯಲ್ಲಿ ಅರೆಸ್ಟ್ ಆಯಿತು ಅಂತ ಆದರೆ, ಇನ್ ಕೇಸ್ ಆಫ್ ಅರೆಸ್ಟ್ ಅಂಡರ್ ವಾರೆಂಟ್, ಇಮಿಡಿಯೇಟ್ಲಿ ಫೋರ್ತ್ ಗಿವ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಸಚ್ ಅರೆಸ್ಟ್. ಅಂದರೆ ಆ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಹೇಳಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಒಂದು ವೇಳೆ ವಾರೆಂಟ್ ಅಡಿಯಲ್ಲಿ ಅರೆಸ್ಟ್ ಮಾಡಿದರೆ ಆ ಯಾರು ವ್ಯಕ್ತಿ ಅರೆಸ್ಟ್ ಆಗಿರ್ತಾರೆ ಅವರ ಮಾಹಿತಿ ಅಥವಾ ಅರೆಸ್ಟ್ನ ಮಾಹಿತಿಯನ್ನು ಆದಷ್ಟು ಬೇಗ ಅರೆಸ್ಟ್ ಆಗಿರುವಂಥದ್ದು, ಎಲ್ಲಿ ಅರೆಸ್ಟ್ ಮಾಡಿದ್ದು ಹೇಳುವಂಥದ್ದು, ಮತ್ತು ಎಲ್ಲಿ ಅವನು ನಾರ್ಮಲಿ ರಿಸೈಡ್ ಮಾಡ್ತಾನೆ ಅಲ್ಲಿಯ ಪೊಲೀಸ್ ಆಫೀಸರ್ಗೆ ನೀಡಬೇಕು ಅಂತ ಹೇಳಿ ಒಂದು ಪ್ರಾವಿಷನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದರೆ ಆದಷ್ಟು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಆಯಾ ಜುರಿಡಿಕ್ಷನ್ಗೆ ಬರುವಂತಹ ವಿಚಾರದಲ್ಲಿ. ಯಾಕಂದರೆ ಎಷ್ಟು ಸಲ ಬೇಲ್ ಸಿಗೋದಿಲ್ಲ, ಅರೆಸ್ಟ್ ಆಗಿದೆ ಗೊತ್ತಿರೋದಿಲ್ಲ, ಗೊತ್ತಿದ್ರೂ ಬೇಲ್ ಸಿಗುವಂಥದ್ದಿಲ್ಲ. ಸೊ ಅದಕ್ಕೆಲ್ಲ ಆದಷ್ಟು ಕಡಿವಾಣ ಹಾಕಬೇಕಂತ ಹೇಳಿ ದ ಮ್ಯಾಟ್ರ್ ಆಫ್ ಅರೆಸ್ಟ್ ಹ್ಯಾಸ್ ಟು ಬಿ ಗಿವನ್ ಟು ದೀಸ್ ಪರ್ಸನ್ಸ್ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು, ಮುಂಚೆ ಪ್ರೊಕ್ಲೇಮ್ಡ್ ಅಫೆಂಡರ್ ಹೇಳುವಂಥದ್ದು. ಈಗ ಪ್ರೊಕ್ಲಮೇಷನ್ ಹೊರಡಿಸುವಂಥದ್ದು ಬೇರೆ, ಪ್ರೊಕ್ಲೇಮ್ಡ್ ಅಫೆಂಡರ್ ಅಂದರೆ ಇನ್ನೂ ಸೀರಿಯಸ್ ಕೇಸಸ್ಗಳಲ್ಲಿ ಅವನನ್ನು ಪ್ರೊಕ್ಲೇಮ್ಡ್ ಅಫೆಂಡರ್ ಅಂತ ಮಾಡ್ತಾರೆ. ಸೊ ಮೊದಲಾದರೆ ಇಟ್ ವಾಸ್ ವೆರಿ ಲಿಮಿಟೆಡ್ ಟು ಪರ್ಟಿಕ್ಯುಲರ್ ಸೆಕ್ಷನ್ಸ್ಗಳು, ಪರ್ಟಿಕ್ಯುಲರ್ ಆಫೆನ್ಸ್ಗಳಿಗೆ ಮಾತ್ರ ಲಿಮಿಟೆಡ್ ಇತ್ತು. ಈಗ ಇಟ್ ಈಸ್ ಬ್ರಾಡ್. ಆ ಡೆಫಿನೇಷನ್ ಏನಿದೆ, ಯಾವುದೇ ಆಫೆನ್ಸ್ ಇರಲಿ, ಇಟ್ ಇಸ್ ಪನಿಷಬಲ್ ವಿತ್ 10 years ಅಥವಾ ಅದಕ್ಕಿಂತ ಜಾಸ್ತಿ ಲೈಫ್ ಇಂಪ್ರಿಸನ್ಮೆಂಟ್ ಇರ್ಬೋದು ಅಥವಾ ಡೆತ್ ಇರ್ಬೋದು ಅಂಥ ಎಲ್ಲ ಆಫೆನ್ಸಸ್ಗಳಲ್ಲೂ ಕೂಡ ಇಫ್ ಅ ಪರ್ಸನ್ ಇಸ್ ನಾಟ್ ಅಪೇರಿಂಗ್ ಅವನ್ನ ಪ್ರೊಕ್ಲೇಮ್ಡ್ ಅಫೆಂಡರ್ ಅಂತ ಕೋರ್ಟ್ ಡಿಕ್ಲೇರ್ ಮಾಡ್ಬೋದು ಅಂತ ಹೇಳಿ ಈ ಆಫೆನ್ಸ್ಗಳ ಟರ್ಮನ್ನು ಬ್ರಾಡಾಗಿ ದೇ ಹ್ಯಾವ್ ಮೇಡ್. ಓಕೆ, ಸೊ ಇದೊಂದಾಯಿತು. ಹಾಗೆ ಇನ್ನು ನ್ಯೂಲಿ ಇಂಟ್ರಡ್ಯೂಸ್ ಸೆಕ್ಷನ್ 85, ಹೊಸದಾದ ಸೆಕ್ಷನ್ 86ಅಲ್ಲಿ ಏನಂತಂದರೆ, ಇದು ಆ್ಯಕ್ಚುಲಿ ಭಾರತಕ್ಕಿಂತ ಹೊರಗಿರುವಂತಹ ಸ್ಟೇಟ್ಗಳಲ್ಲಿ, ಕಾಂಟ್ರಾಕ್ಟಿಂಗ್ ಸ್ಟೇಟ್ ಔಟ್ಸೈಡ್ ಇಂಡಿಯಾ, ಅದಕ್ಕೆ ಸಂಬಂಧಪಟ್ಟದ್ದು. ಒಂದು ವೇಳೆ ಅಲ್ಲಿ ಪ್ರಾಪರ್ಟಿಯನ್ನು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ, ಅಟ್ಯಾಚ್ ಮಾಡಲಿಕ್ಕೆ ಫೋರ್ಫಿಚರ್ ಎಲ್ಲ ಮಾಡಬೇಕಾಗತ್ತಲ್ವಾ. ಸೊ ಅದಕ್ಕೋಸ್ಕರ ಒಂದು ರಿಟರ್ನ್ ರಿಕ್ವೆಸ್ಟ್ ತೊಗೊಳ್ಬೇಕು. ಯಾರನ್ನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ಲೆವೆಲಲ್ಲಿ ರಿಟರ್ನ್ ರಿಕ್ವೆಸ್ಟ್ ತೊಗೊಳ್ಬೇಕು ಅಂತ ಹೇಳಿ ಒಂದು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇವತ್ತಿಗೆ ಲೈಕ್ 22 ಡಿಫ್ರೆಂಟ್ ಚೇಂಜಸ್ ಐ ಹ್ಯಾವ್ ಮೆನ್ಷನ್ಡ್. ಇನ್ನು ನಾಳೆಯ ಭಾಗದಲ್ಲಿ, ಎರಡನೇ ಭಾಗದಲ್ಲಿ ಲೆಟ್ಸ್ ಪ್ರೊಸೀಡ್ ವಿತ್ ಫರ್ದರ್ ಚೇಂಜಸ್ ವಿಚ್ ಹ್ಯಾವ್ ಬೀನ್ ಇಂಟ್ರಡ್ಯೂಸ್ಡ್ ಬೈ ದಿ ಭಾರತೀಯ ನಾಗರಿಕ ಸುರಕ್ಷಾ ಸಮಿತ. ಅದನ್ನು ನಾವು ನೋಡೋಣ. ಹಾಗೆ ನಾನು ಆವಾಗಲೇ ಹೇಳಿದಾಗೆ ನಾವು ಹೊಸದಾದ ಕೋರ್ಸ್ ಒಂದು ಲಾಂಚ್ ಆಗ್ತಾ ಇದೆ, BNSS ಆ್ಯಂಡ್ CRPC ಎರಡರದ್ದು ಅನಾಲಿಸಿಸ್ ಥರ. ಸೊ ಆಲ್ರೆಡಿ ಭಾರತೀಯ ನ್ಯಾಯ ಸಂಹಿತೆ ಮತ್ತು IPC ಅದು ಮುಗಿದಿದೆ ಅಂತಲೇ ಹೇಳ್ಬೋದು. ಆ ಕೋರ್ಸನ್ನು ಕೂಡ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪರ್ಚೇಸ್. ರೆಕಾರ್ಡ್ ಲೆಕ್ಚರ್ಸ್ಗಳು ಸಿಗ್ತವೆ ಈಗ ನಿಮಗೆ. ಇದು ಲೈವ್ ಕ್ಲಾಸ್ ಸುಮಾರು ಅಬೌಟ್ 25+ hours ಇದೆ. ಸೊ ಮಂಡೇ ಟು ಫ್ರೈಡೇ ಇರುವಂಥ ಕ್ಲಾಸ್, ರಾತ್ರಿ 8:15ರಿಂದ 9:30 ತನಕ ಇರುವಂಥದ್ದು. ಮುಗಿಯುವಂಥದ್ದು ಸುಮಾರು 30 ಮೇ, ಯಾಕೆಂದರೆ ವಾರಕ್ಕೆ 5 ದಿನ ಇರೋದಕ್ಕೆ 30 ಮೇ ಹಾಗೆ ಮುಗಿಯುತ್ತೆ. ಅಪ್ರಾಕ್ಸಿಮೇಟ್ಲಿ 30 days ಅಂದರೆ 30 hours ಅಂತ ತೊಗೊಂಡ್ರು ಅದು ನಿಮಗೆ 1 ತಿಂಗಳಲ್ಲಿ ಈ ಕೋರ್ಸ್ ಮುಗಿಯುವಂಥದ್ದು. ಇದರ ಪ್ರೈಸ್ ಆ್ಯಕ್ಚುಲಿ 3500 rupees. ಬಟ್ ಇನಿಷಿಯಲಿ ಈಗ ಇಫ್ ಯು ಆರ್ ಪರ್ಚೇಸಿಂಗ್ ಅಪ್ ಟು 23ನೇ ಮೇ ತನಕ, ಇಫ್ ಯು ಆರ್ ಪರ್ಚೇಸಿಂಗ್ ಆ್ಯಸ್ ಅನ್ ಇಂಟ್ರಡಕ್ಟರಿ ಆಫರ್ ಯು ಆರ್ ಗೆಟ್ಟಿಂಗ್ 1000 rupees ಡಿಸ್ಕೌಂಟ್. ಅದಕ್ಕೋಸ್ಕರ ನಿಮಗೆ 2500 rupeesಗೆ ಈ ಕೋರ್ಸ್ ಇಸ್ ಅವೈಲೇಬಲ್. ಹಾಗಿದ್ರೆ ಈ ಕೋರ್ಸನ್ನು ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ನಿಮಗೆ ಡೌಟ್ ಇದ್ದರೆ ಯು ಕ್ಯಾನ್ ಗೋ ಟು ಅವರ್ ವೆಬ್ಸೈಟ್ www.abhijnalegal.in ಹೇಳುವಂಥ ಒಂದು ವೆಬ್ಸೈಟ್ ಇದೆ. ಅಲ್ಲಿ ನೀವು ಹೋದರೆ ಇಲ್ಲಿ ಕೋರ್ಸಸ್ ಹೇಳುವಂಥ ಒಂದು ಟ್ಯಾಬ್ ಇದೆ. ಅಲ್ಲಿ ಯು ಕ್ಯಾನ್ ಚೆಕ್ ದಿಸ್ ಹಿಯರ್. ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳಿ ಕಾಣುತ್ತೆ, BNSS ಆ್ಯಂಡ್ CRPC. ಅದರಲ್ಲಿ ನೋಡಿ, ಇಲ್ಲಿ ಮೇಲ್ನೋಟಕ್ಕೆ ನಿಮಗೆ 3500 ಅಂತ ಕಾಣುತ್ತೆ. ಬಟ್ ಯು ಹ್ಯಾವ್ ಟು ಅಪ್ಲೈ ದಿಸ್ ಕೂಪನ್ ಕೋಡ್. ನ್ಯೂ ಕೋರ್ಸ್ ಅಂತ ಹೇಳುವಂಥ ಒಂದು ಕೂಪನ್ ಕೋಡ್ ಇದೆ, ನ್ಯೂ ಕೋರ್ಸ್ NEWCOURSC. ಸೊ ಅದನ್ನು ಅಪ್ಲೈ ಮಾಡಿದರೆ, ಇಲ್ಲ ಅಪ್ಲೈ ಅಂತ ಮಾಡಬೇಕು. ಆವಾಗ 2566 ಎಕ್ಸ್ಟ್ರಾ 66 ಅದು ಇಂಟರ್ನೆಟ್ ಚಾರ್ಜಸ್ ಬರುವಂಥದ್ದು. ಸೊ ದಿಸ್ ವುಡ್ ಬಿ ದ ಫೈನಲ್ ಪ್ರೈಸ್ ಇಫ್ ಯು ಪರ್ಚೇಸ್ ವಿದಿನ್ ದಿಸ್ 23rd ಮೇ. ಹಾಗೆ ನಮಗೆ ಇಲ್ಲಿ ಇಲ್ಲಿ ಕಾಣ್ತಾ ಇರ್ಬೋದು ಡೆಮೋ ಕ್ಲಾಸ್, ಅದರದ್ದು ಶೆಡ್ಯೂಲ್ ಕೂಡ ಫುಲ್ಲಾಗಿ ಕಾಣುತ್ತೆ. ಯಾವ್ಯಾವ ಕ್ಲಾಸಸ್ಗಳು ಯಾವ ಸಂದರ್ಭದಲ್ಲಿ ಮಾಡ್ತೇವೆ ಅಂತ ಫುಲ್ ಶೆಡ್ಯೂಲು ವಿ ಹ್ಯಾವ್ ಮೇಡ್ ಇಟ್.
ಅಲ್ವಾ, ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಈಗ ಸದ್ಯಕ್ಕೆ ಇಷ್ಟೇ ಕಾಣುತ್ತೆ, ಬಟ್ ಅಪ್ ಟು 30th May ಇಟ್ ಹ್ಯಾಸ್ ಬಿನ್ ಶೆಡ್ಯೂಲ್ಡ್. ಸೊ ಫಸ್ಟ್ ಸೋಮವಾರಕ್ಕೆ ಸಂಡೇ 21 ಏಪ್ರಿಲ್ 7 ಗಂಟೆಗೆ ಒಂದು ಡೆಮೋ ಕ್ಲಾಸ್ ಇದೆ. ಅದಕ್ಕೂ ಕೂಡ ನೀವು ಜಾಯ್ನ್ ಆಗಿ ಚೆಕ್ ಮಾಡಿ ನೋಡ್ಬೋದು ಹೇಗೆ ಕ್ಲಾಸ್ ಆಗುತ್ತೆ ಹೇಳುವಂಥದ್ದನ್ನು. ಸೊ ದಿಸ್ ಇಸ್ ಅವೈಲೇಬಲ್ ಫಾರ್ ಆಲ್, ಎಲ್ರಿಗೂ ಫ್ರೀ. ಈ ಕ್ಲಾಸ್ ಏನಿದೆ ಓವರ್ ವ್ಯೂ ಆಫ್ BNSS ಆ್ಯಂಡ್ CRPC ಚಾಪ್ಟರ್ಸ್ ಹೇಳುವಂಥದ್ದು, ದಿಸ್ ಇಸ್ ಅವೈಲೇಬಲ್ ಟು ಎವ್ರಿ ಒನ್. ಜಸ್ಟ್ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ, ಈ ಕೋರ್ಸನ್ನು ಕ್ಲಿಕ್ ಮಾಡಿದರೆ 7 ಗಂಟೆಗೆ ಕ್ಲಾಸ್ ಪ್ರಾರಂಭ ಆಗುವಾಗ ನಿಮಗೆ ಆ ಕೋರ್ಸು ಅಪೇರ್ ಆಗುತ್ತೆ, ಆ ಲೈವ್ ಕ್ಲಾಸ್. ಯು ಕ್ಯಾನ್ ಜಾಯಿನ್ ದ್ಯಾಟ್. ಓಕೆ, ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ ಅಬೌಟ್ ಅವರ್ ನ್ಯೂ ಅಪ್ಕಮಿಂಗ್ ಕೋರ್ಸ್. ಸೊ ನಾಳೆಯೂ ಕೂಡ ಸೆಕೆಂಡ್ ಪೋರ್ಷನ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕೀ ಹೈಲೈಟ್ಸ್ ಪಾರ್ಟ್ 2 ಅದನ್ನು ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ದ್ಯಾಟ್. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್. ಹಾಗೆ ಅಭಿಜ್ಞಾ ಲಾ ಸೀರೀಸ್ ಆ್ಯಪನ್ನು ಇಫ್ ಯು ಹ್ಯಾವೆಂಟ್ ಡೌನ್ಲೋಡ್ ಮಾಡಿಲ್ಲ ಅಂದರೆ ಖಂಡಿತವಾಗಿ ಡೌನ್ಲೋಡ್ ಮಾಡಿ. ಯಾಕೆಂದರೆ ಸುಮಾರು ಸ್ಟಡಿ ಮೆಟೀರಿಯಲ್ ಕೂಡ ಅಲ್ಲಿವೆ, ಬುಕ್ಸ್ಗಳಿವೆ, ನೋಟ್ಸ್ಗಳಿವೆ. ಇನ್ನೂ ಮುಂದಿನ ದಿನಗಳಲ್ಲಿ ಹೊಸದಾದ ನೋಟ್ಸ್ಗಳು ಕೂಡ ಬರಲಿಕ್ಕೆ ಇವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಇಫ್ ಯು ಹ್ಯಾವೆಂಟ್ ಸಬ್ಸ್ಕ್ರೈಬ್ ಟು ದಿಸ್ ಯೂಟ್ಯೂಬ್ ಚಾನಲ್, ಡೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಲಿಂಕನ್ನು ಕಳಿಸಿ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ BNSS ಅಥವಾ CRPC ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.